ಒಂದು ವರ್ಷ ಕಾಯ್ತಾ ಇದ್ವಿ ನಾವು. ಯಾಕೆ ಕೇಳಿ? ಅಣ್ಣವ್ರ ಸಿನಿಮಾಗೆ 6 ತಿಂಗಳು 1 ವರ್ಷ ಅವರ ಹಾಡುಗಳಿಗೆ. 37ನೇ ವರ್ಷದ ಜನ್ಮದಿನ ಇವತ್ತು. ಏನು ಕೇಳಬೇಕು ಅಂತ ಮೋಸ್ಟ್ಲಿ ನೀವು ಇಲ್ಲಿಗೆ ಸಂಗೀತ ನಿರ್ದೇಶಕರಾಗಿ ಬಂದಿಲ್ಲ, ಅಣ್ಣವ್ರ ಅಭಿಮಾನಿಯಾಗಿ ಬಂದಿದ್ದೀರಾ ಸರ್? 100ಕ್ಕೆ 100 ಅಣ್ಣವ್ರ ಅಭಿಮಾನಿ. ಒದೆ ತಿಂದಿದ್ದಿದೆ ಪೊಲೀಸ್ನವ್ರ ಹತ್ರ, ಕಲ್ಲಲ್ಲಿ ಹೊಡೆಸ್ಕೊಂಡಿದ್ದಿದೆ. ಅಲ್ಲಿ ಏನು ಕ್ಯೂವಲ್ಲಿ ನಿಂತು ಅಲ್ಲಿ ಥಿಯೇಟ್ರ್ನವರು ವಾಚ್ಮ್ಯಾನ್ಗಳು ಕಾಲಿಗೆ ಹೊಡೆದಿರೋದಿದೆ. ಇದೆಲ್ಲ ಇದೆ. ದುಡ್ಡು ಕೊಡದೆ ಥಿಯೇಟ್ರಿಗೆ ಓಡೋಗಿ ಹೆಂಗೋ ಸಂದಿಲ್ ನುಗ್ಗಿ ಸಿನಿಮಾ ನೋಡಿದ್ದು ಇದೆ ಟೆಂಟ್ಗಳಲ್ಲಿ. 20 ವರ್ಷ ಕಳೆದಿದೆ ಸರ್ ಅಣ್ಣವ್ರು ಇಲ್ಲ ಅನ್ನೋದು, ಆದರೂ ಕೂಡ ಅವ್ರ ಅಭಿಮಾನಿಗಳ ಈ ಒಂದು ಅಭಿಮಾನದ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಇಲ್ಲೇ ಕಾರ್ಯಕ್ರಮ ವಾರ್ತಾ ಇಲಾಖೆಯಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮಗಂತೂ ಭಾಳ ಸಂತೋಷ. ಯಾಕೆಂದರೆ ಅಭಿಮಾನಿಗಳು ಇರೋದೇ ಇಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲಿರ್ತಾರೋ ಅಲ್ಲೇ ಕಾರ್ಯಕ್ರಮ ಮಾಡಬೇಕು. ಅಲ್ಲಿ ವಾರ್ತಾ ಇಲಾಖೆಯಿಂದ ಮಾಡಿದ್ದಾರೆ. ತುಂಬ ಅಭಿಮಾನಿಗಳು ಬರ್ತಾರೆ ಬಿಡಿ. ಇದು ಒಂಥರ ಸಂತೆ ಅಂತ ಹೇಳಂಗಿಲ್ಲ, ಅಂತ ದೇವಸ್ಥಾನ ಆಗೋಗಿದೆ. ರಾಜ್ಕುಮಾರ್ ಅವ್ರದ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಇಲ್ಲೂ ನಿಲ್ಲಲ್ಲ. ಇದು ಭೂಮಿ ಮುಳುಗೋದ್ರೂ ಅಲ್ಲಿ ತನಕ ಇದ್ದೇ ಇರುತ್ತೆ. ಅದರಿಂದ ರಾಜ್ಕುಮಾರ್ ಅಂಥವರು ಮೇರು ನಟರು, ಬರೀ ನಟರು ಮಾತ್ರ ಅಲ್ಲ, ಎಂತೆಂಥ ಒಂದು ಕನ್ನಡದ ಪರವಾಗಿರ್ಬೋದು, ಭಾಷೆ, ನೆಲ, ಜಲ, ಕಾಡು, ಪ್ರಾಣಿ ಎಲ್ಲದ್ರ ಬಗ್ಗೆ ಅರಿವು ಮೂಡಿಸಿರೋಂಥವ್ರು. ದೇವ್ರ ಬಗ್ಗೆನೂ ಕೂಡ ಈಗ ಶ್ರೀಕಂಠ ವಿಷಕಂಠ ಸಾಂಗ್ ಕೇಳಿಲ್ಲ ಅಂದರೆ ನಮಗೆ ದೇವ್ರದ್ದು ಮಹಿಮೆನೇ ನಮ್ಗೆ ಗೊತ್ತಾಗ್ತಿರಲಿಲ್ಲ. ಅಂಥ ದೇವ್ರುಗಳ್ನೂ ಮಹಿಮೆ ಪಡಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಇವತ್ತು ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಸರ್, ಸಂಗೀತದ ಬಗ್ಗೆ, ಅಣ್ಣವ್ರ ಸಂಗೀತ ಜ್ಞಾನದ ಬಗ್ಗೆ ಹೇಳ್ತಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಮುಂಚೆಯಿಂದ ಒಂದು ಏನಾರು ಒಂದು ಮೈನಸ್ ಹಬ್ಬಿಸ್ಬಿಡ್ತಾರೆ ಅಲ್ವಾ. ಈಗ ಸಾಧು ಕೋಕಿಲ ಅಂದ ತಕ್ಷಣ ಅಬ್ಬರದ ಸಂಗೀತ, ಡವ ಡವ ಅಂತ ಹಾಡು ಮಾಡಿದ್ರು ಅಬ್ಬರದ ಸಂಗೀತ ಕೇಳೋಕ್ಕೆ ಆಗಲ್ಲ, ಸಾಹಿತ್ಯ ಕೇಳಲ್ಲ. ಇದೆಲ್ಲ ಇದ್ದಿದ್ದೆ. ಅನ್ನೋರಿಗೆ ಸಂಗೀತ ಗೊತ್ತಿಲ್ಲ ಅಂತಲೂ ಇತ್ತು, ಸುದ್ದಿ ಇತ್ತು. ನಿಮಗೂ ಗೊತ್ತಿಲ್ಲ, ನಿಮಗೂ ಇವಾಗಲೂ ಅದೇ ಗೊತ್ತಿದೆ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲದೆ ಇರೋದ ಸಂಗೀತ ಇಲ್ಲವೇ ಇಲ್ಲ. ಹಿಂದೂಸ್ತಾನಿ ಗೊತ್ತು, ಕರ್ನಾಟಕ ಕ್ಲಾಸಿಕಲ್ ಗೊತ್ತು, ಗಜಲ್ಸ್ ಗೊತ್ತು, ಮತ್ತು ಏನೇನು ನಾವು ಇನ್ನೇನೇನು ಹೇಳ್ತೀವಿ ಎಲ್ಲ ಸಂಗೀತವೂ ಗೊತ್ತು. ನೀವು ನಂಬಲ್ಲ, ಷಣ್ಮುಗಾನಂದ ಹಾಲಲ್ಲಿ 3000 ಜನ ಸೇರಿದ್ದಾರೆ. ಯಾವುದೋ ಒಂದು ಹಾಡು ನಾನು ಹಿಂದೆ ನುಡಿಸ್ತಾ ಇದ್ದೀನಿ, ಎಲ್ಲ ಆರ್ಕೆಸ್ಟ್ರಾದ ನುಡಿಸ್ತವ್ರೆ. ಮಧ್ಯದಲ್ಲಿ ಯಾರೋ ಒಬ್ಬ ಒಂದು ಯಾವುದೋ ನೋಟ್ನ ತಪ್ಪು ನುಡಿಸ್ದ, ರಾಜ್ಕುಮಾರ್ ಅವ್ರು ಇನ್ನು ತಿಟ್ಟು ನೋಡ್ತಾರೆ ಇದು ತಪ್ಪು ಅಂತ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಅವರಿಗೆ ಸಂಗೀತದ ಜ್ಞಾನ ಯಾವ ಲೆವೆಲ್ಗಿತ್ತು. ಅದಕ್ಕೆ ಕವಿರತ್ನ ಕಾಳಿದಾಸ ಹಾಡು ರಾಗ ಮಾಲಿಕ 9 ರಾಗವನ್ನು ಒಂದೇ ಸ್ಟಚ್, ಒಂದೇ ಟೇಕಲ್ಲಿ ಆಡ್ದಂಥ ಡಾಕ್ಟರ್ ರಾಜ್ಕುಮಾರ್ಗೆ ಜೈ. 1 ವರ್ಷ ಕಾಯ್ತಾ ಇದ್ವಿ ನಾವು. ಯಾಕೆ ಕೇಳಿ? ಅಣ್ಣವ್ರ ಸಿನಿಮಾಗೆ 6 ತಿಂಗಳು 1 ವರ್ಷ ಅವರ ಹಾಡುಗಳಿಗೆ. 37ನೇ ವರ್ಷದ ಜನ್ಮದಿನ ಇವತ್ತು. ಏನು ಕೇಳಬೇಕು ಅಂತ ಮೋಸ್ಟ್ಲಿ ನೀವು ಇಲ್ಲಿಗೆ ಸಂಗೀತ ನಿರ್ದೇಶಕರಾಗಿ ಬಂದಿಲ್ಲ, ಅಣ್ಣವ್ರ ಅಭಿಮಾನಿಯಾಗಿ ಬಂದಿದ್ದೀರಾ ಸರ್? 100ಕ್ಕೆ 100 ಅಣ್ಣವ್ರ ಅಭಿಮಾನಿ. ಒದೆ ತಿಂದಿದ್ದಿದೆ ಪೊಲೀಸ್ನವ್ರ ಹತ್ರ, ಕಲ್ಲಲ್ಲಿ ಹೊಡೆಸ್ಕೊಂಡಿದ್ದಿದೆ. ಅಲ್ಲಿ ಏನು ಕ್ಯೂವಲ್ಲಿ ನಿಂತು ಅಲ್ಲಿ ಥಿಯೇಟ್ರ್ನವರು ವಾಚ್ಮ್ಯಾನ್ಗಳು ಕಾಲಿಗೆ ಹೊಡೆದಿರೋದಿದೆ. ಇದೆಲ್ಲ ಇದೆ. ದುಡ್ಡು ಕೊಡದೆ ಥಿಯೇಟ್ರಿಗೆ ಓಡೋಗಿ ಹೆಂಗೋ ಸಂದಿಲ್ ನುಗ್ಗಿ ಸಿನಿಮಾ ನೋಡಿದ್ದು ಇದೆ ಟೆಂಟ್ಗಳಲ್ಲಿ. 20 ವರ್ಷ ಕಳೆದಿದೆ ಸರ್ ಅಣ್ಣವ್ರು ಇಲ್ಲ ಅನ್ನೋದು, ಆದರೂ ಕೂಡ ಅವ್ರ ಅಭಿಮಾನಿಗಳ ಈ ಒಂದು ಅಭಿಮಾನದ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಇಲ್ಲೇ ಕಾರ್ಯಕ್ರಮ ವಾರ್ತಾ ಇಲಾಖೆಯಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮಗಂತೂ ಭಾಳ ಸಂತೋಷ. ಯಾಕೆಂದರೆ ಅಭಿಮಾನಿಗಳು ಇರೋದೇ ಇಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲಿರ್ತಾರೋ ಅಲ್ಲೇ ಕಾರ್ಯಕ್ರಮ ಮಾಡಬೇಕು. ಅಲ್ಲಿ ವಾರ್ತಾ ಇಲಾಖೆಯಿಂದ ಮಾಡಿದ್ದಾರೆ. ತುಂಬ ಅಭಿಮಾನಿಗಳು ಬರ್ತಾರೆ ಬಿಡಿ. ಇದು ಒಂಥರ ಸಂತೆ ಅಂತ ಹೇಳಂಗಿಲ್ಲ, ಅಂತ ದೇವಸ್ಥಾನ ಆಗೋಗಿದೆ. ರಾಜ್ಕುಮಾರ್ ಅವ್ರದ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಇಲ್ಲೂ ನಿಲ್ಲಲ್ಲ. ಇದು ಭೂಮಿ ಮುಳುಗೋದ್ರೂ ಅಲ್ಲಿ ತನಕ ಇದ್ದೇ ಇರುತ್ತೆ. ಅದರಿಂದ ರಾಜ್ಕುಮಾರ್ ಅಂಥವರು ಮೇರು ನಟರು, ಬರೀ ನಟರು ಮಾತ್ರ ಅಲ್ಲ, ಎಂತೆಂಥ ಒಂದು ಕನ್ನಡದ ಪರವಾಗಿರ್ಬೋದು, ಭಾಷೆ, ನೆಲ, ಜಲ, ಕಾಡು, ಪ್ರಾಣಿ ಎಲ್ಲದ್ರ ಬಗ್ಗೆ ಅರಿವು ಮೂಡಿಸಿರೋಂಥವ್ರು. ದೇವ್ರ ಬಗ್ಗೆನೂ ಕೂಡ ಈಗ ಶ್ರೀಕಂಠ ವಿಷಕಂಠ ಸಾಂಗ್ ಕೇಳಿಲ್ಲ ಅಂದರೆ ನಮಗೆ ದೇವ್ರದ್ದು ಮಹಿಮೆನೇ ನಮ್ಗೆ ಗೊತ್ತಾಗ್ತಿರಲಿಲ್ಲ. ಅಂಥ ದೇವ್ರುಗಳ್ನೂ ಮಹಿಮೆ ಪಡಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಇವತ್ತು ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಸರ್, ಸಂಗೀತದ ಬಗ್ಗೆ, ಅಣ್ಣವ್ರ ಸಂಗೀತ ಜ್ಞಾನದ ಬಗ್ಗೆ ಹೇಳ್ತಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಮುಂಚೆಯಿಂದ ಒಂದು ಏನಾರು ಒಂದು ಮೈನಸ್ ಹಬ್ಬಿಸ್ಬಿಡ್ತಾರೆ ಅಲ್ವಾ. ಈಗ ಸಾಧು ಕೋಕಿಲ ಅಂದ ತಕ್ಷಣ ಅಬ್ಬರದ ಸಂಗೀತ, ಡವ ಡವ ಅಂತ ಹಾಡು ಮಾಡಿದ್ರು ಅಬ್ಬರದ ಸಂಗೀತ ಕೇಳೋಕ್ಕೆ ಆಗಲ್ಲ, ಸಾಹಿತ್ಯ ಕೇಳಲ್ಲ. ಇದೆಲ್ಲ ಇದ್ದಿದ್ದೆ. ಅನ್ನೋರಿಗೆ ಸಂಗೀತ ಗೊತ್ತಿಲ್ಲ ಅಂತಲೂ ಇತ್ತು, ಸುದ್ದಿ ಇತ್ತು. ನಿಮಗೂ ಗೊತ್ತಿಲ್ಲ, ನಿಮಗೂ ಇವಾಗಲೂ ಅದೇ ಗೊತ್ತಿದೆ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲದೆ ಇರೋದ ಸಂಗೀತ ಇಲ್ಲವೇ ಇಲ್ಲ. ಹಿಂದೂಸ್ತಾನಿ ಗೊತ್ತು, ಕರ್ನಾಟಕ ಕ್ಲಾಸಿಕಲ್ ಗೊತ್ತು, ಗಜಲ್ಸ್ ಗೊತ್ತು, ಮತ್ತು ಏನೇನು ನಾವು ಇನ್ನೇನೇನು ಹೇಳ್ತೀವಿ ಎಲ್ಲ ಸಂಗೀತವೂ ಗೊತ್ತು. ನೀವು ನಂಬಲ್ಲ, ಷಣ್ಮುಗಾನಂದ ಹಾಲಲ್ಲಿ 3000 ಜನ ಸೇರಿದ್ದಾರೆ. ಯಾವುದೋ ಒಂದು ಹಾಡು ನಾನು ಹಿಂದೆ ನುಡಿಸ್ತಾ ಇದ್ದೀನಿ, ಎಲ್ಲ ಆರ್ಕೆಸ್ಟ್ರಾದ ನುಡಿಸ್ತವ್ರೆ. ಮಧ್ಯದಲ್ಲಿ ಯಾರೋ ಒಬ್ಬ ಒಂದು ಯಾವುದೋ ನೋಟ್ನ ತಪ್ಪು ನುಡಿಸ್ದ, ರಾಜ್ಕುಮಾರ್ ಅವ್ರು ಇನ್ನು ತಿಟ್ಟು ನೋಡ್ತಾರೆ ಇದು ತಪ್ಪು ಅಂತ.
ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಅವರಿಗೆ ಸಂಗೀತದ ಜ್ಞಾನ ಯಾವ ಲೆವೆಲ್ಗಿತ್ತು. ಅದಕ್ಕೆ ಕವಿರತ್ನ ಕಾಳಿದಾಸ ಹಾಡು ರಾಗ ಮಾಲಿಕ 9 ರಾಗವನ್ನು ಒಂದೇ ಸ್ಟ್ರೆಚ್ ಒಂದೇ ಟೇಕಲ್ಲಿ ಆಡಿದಂಥ ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.